ನನ್ನ ನೆನಪಾಗ್ಲಿಲ್ವಾ? ಪಾರ್ವತಿಯವರೇ, ನಿಮ್ಮನ್ನ ನೆನ್ಪು ಮಾಡ್ಕೊಳ್ದೆ ಇರ್ತೀನ? ನನ್ಗಂತೂ ನೀವು ಪ್ರತಿದಿನ ನೆನಪಾಗ್ತಿದ್ರಿ. ಹಾಗಾದ್ರೆ ಈ ಭಾವ ನೆನಪಾಗಿರ್ಲಿಲ್ವಾ? ಭಾವ, ಪಾರ್ವತಿಯವ್ರನ್ನ ನೆನ್ಪು ಮಾಡ್ಕೊಳ್ತಾ ಇದ್ದೆ ಅಂದ್ಮೇಲೆ ನೀವ್ ನೆನ್ಪಾಗ್ದೆ ಇರ್ತೀರಾ? ಜನನಿ ಮಾವ, ಆಶೀರ್ವಾದ ಮಾಡಿ. ಸೌಭಾಗ್ಯವತಿ ಭವ. ದೀರ್ಘ ಸುಮಂಗಲಿ ಭವ. ಹೇಗಿದೆಯಮ್ಮ ಜನನಿ? ನಾನ್ ಚೆನ್ನಾಗಿದ್ದೀನಿ ಅತ್ತೆ. ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಹಾ ಮಾವ, ಎಲ್ರೂ ಚೆನ್ನಾಗಿದ್ದಾರೆ. ಏನಮ್ಮ ಜನನಿ, ಚೆನ್ನಾಗಿದ್ದೀಯಾ? ನಿನ್ ಗಂಡನ್ ಬರ್ತಡೆಗೆ ಬರ್ತೀಯಾ ಅಂತ ಅನ್ಕೊಂಡಿದ್ದೆ, ಯಾಕೆ ಬರ್ಲಿಲ್ಲ? ಸಾರಿ ಚಿಕ್ಕತ್ತೆ, ಊರಲ್ಲಿ ಅಪ್ಪ ಮನೇಲಿ ಇರ್ಲಿಲ್ಲ, ಅಜ್ಜಿ ಹಂಗ್ ಬೇರೆ ಹುಷಾರಿರ್ಲಿಲ್ಲ, ಹಾಗಾಗಿ ನಾನು ಬರೋದಿಕ್ಕಾಗ್ಲಿಲ್ಲ. ಫೋನ್ ಮಾಡಿ ವಿಶ್ ಮಾಡಿದ್ಯೋ ಇಲ್ವೋ? ಚಿಕ್ಕಮ್ಮ, ನನ್ನ ಬರ್ಡೇಗೆ ಫಸ್ಟ್ ವಿಶ್ ಮಾಡಿದ್ದು ಜೋಳೆ. ಲೇ ದಾಮು, ಜನ ನೀನು ಕೇಳ್ತಿದ್ಯಲ್ಲ, ನಮ್ಮಿಬ್ರು ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? ಒಂದಿನ ಅದು ನನ್ನ ಬರ್ಡೇಗೆ ವಿಶ್ ಮಾಡಿದ್ಯಾ ನೀನು? ದಾಮಿನಿ, ಜನನಿ ಊರಿಗೆ ಹೋಗಿದ್ದೆ, ಅವ್ರ ತಾತಂಗ್ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ. ಇನ್ನೇನ್ ಟೈಮ್ ಪಾಸ್ಗೆ ಅಂತ ಹೋಗಿದ್ಲಾ? ಯಾಕೆ ಗೊತ್ತಿದ್ದು ಚುಚ್ಚಿ ಮಾತಾಡ್ತೀಯಾ? ಸಾರಿ ಅಕ್ಕ. ಈಗ ತಾತ ಹೇಗಿದಾರಮ್ಮ? ಪರವಾಗಿಲ್ಲ ಅತ್ತೆ, ಆದ್ರೆ ಎಲ್ರೂ ಇಲ್ಲಿ ಕಾಯ್ತಾ ಇರ್ತಾರೆ, ನೀನ್ ಹೋಗು ಅಂತ ಅಪ್ಪನೇ ಕಳ್ಸಿದ್ರು. ವೀರಣ್ಣ ಹೇಗಿದಾರಮ್ಮ? ಚೆನ್ನಾಗಿದ್ದಾರೆ ಅತ್ತೆ, ನಿಮ್ ಎಲ್ರೂ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತ ನನ್ನ ಹತ್ರ ಹೇಳಿ ಕಳ್ಸಿದ್ರು. ನಮ್ಮನ್ನ ಮಾತಾಡಿಸದೆ ಹೋದ್ರು ನಮ್ ಬಗ್ಗೆ ಮನ್ಸಲ್ಲಿ ಪ್ರೀತಿ ಇದೆ ಅಂತ ಇವತ್ತಾದ್ರೂ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ನಿಂಗೆ ಹೇಳೋ ಅವಶ್ಯಕತೆನೇ ಇಲ್ಲ ಬಿಡಮ್ಮ, ನೀನ್ ಚೆನ್ನಾಗೇ ನೋಡ್ಕೊಳ್ತೀಯ. ಜನನಿ, ನೀನು ಕೇವಲ ಈ ಮನೆ ಸೊಸೆ ಅಲ್ಲಮ್ಮ, ನಮ್ಮ ಮನೆ ಮಗಳು. ನೀನು ಈ ಮನೆಗೆ ಸೊಸೆಯಾಗಿ ಬಂದಿರೋದು ನಿಜಕ್ಕೂ ನಮ್ಮೆಲ್ರಿಗೂ ಸಂತೋಷ, ಅದೃಷ್ಟ. ನಾವೇ ಹುಡುಕಿದ್ರು ಪ್ರೀತುಗೆ ನಿನ್ನಷ್ಟು ಒಳ್ಳೆ ಜೋಡಿ ಸಿಗ್ತಿರ್ಲಿಲ್ಲ. ಏನ್ ಭಾವ ನೀವು ಮನೆಗ್ ಬಂದ್ ಸೊಸೆನ ಬಾಗ್ಲ ಹತ್ರನೇ ನಿಂತ್ಕೊಂಡ್ ಮಾತಾಡಿಸ್ತಿದ್ದೀರಲ್ಲ? ಪಾಪ ಅವಳು ಏನ್ ಅನ್ಕೊಳ್ಳೋದಿಲ್ಲ. ಪ್ರೀತು, ಕರ್ಕೊಂಡ್ ಹೋಗಪ್ಪ ನಿನ್ ಹೆಂಡ್ತಿನ. ಒಂದ್ ನಿಮಿಷ. ಅಯ್ಯೋ ಅಕ್ಕ, ಇದೇನ್ ಆರ್ತಿಗಿರ್ತೀಯಲ್ಲ? ನಮ್ಮ ಮನೆಯಿಂದ ಯಾರೇ ಸ್ವಲ್ಪ ದಿವಸದ ಮಟ್ಟಿಗೆ ಹೊರಗಡೆ ಹೋಗಿ ಬಂದ್ರೂ ಅವ್ರನ್ನ ಬರ್ಮಾಡ್ಕೊಳ್ಳೋವಾಗ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋದು ನಮ್ಮ ಪದ್ಧತಿ. ಇನ್ನು ಮನೆ ಸೊಸೆ ಬಂದಾಗ ಆರತಿ ಮಾಡದೆ ಇರಕ್ಕಾಗತ್ತಾ? ಒಳಗ್ ಬಾಮ್ಮ. ಖಂಡಿತ ಬರ್ತೀವಪ್ಪ. ಎಸ್. ಅಯ್ಯೋ, ನಾನೆಲ್ಲಿ ಇಲ್ಲ ಅಂದೆ. ಅರೆ, ಹೇಳಿದ್ನಲ್ಲ, ಪ್ರಾಮಿಸ್, ಬಂದೇ ಬರ್ತೀವಿ. ಓಕೆ? ಯಾರ್ದು ಫೋನ್ ಹಾಕಿಲ್ಲ, ಖಂಡಿತ ಬರ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ಇದೀಯಾ? ರಮಾಕಾಂತ್ ಫೋನ್ ಮಾಡಿದ್ದ. ತುಂಬಾ ದಿನ ಆಯ್ತು, ಎಲ್ಲರೂ ಸೇರೋಣ, ಡಿನ್ನರ್ ಮಾಡೋಣ ಅಂತ ಹೇಳ್ದ. ಅದಕ್ಕೆ ಬರ್ತೀವಿ ಅಂತ ಹೇಳ್ದ. ಹೌದಾ ಅಕ್ಕ? ಹಾಗಾದ್ರೆ ಅವ್ರು ಫಾರಿನ್ಗೆ ಹೋಗೇ ಇಲ್ವಾ? ಇಲ್ಲ, ಅವ್ರಿಗೆ ಇಲ್ಲೇ ಏನೋ ಕೆಲಸ ಇತ್ತಂತೆ, ಅದಕ್ಕೋಸ್ಕರ ಇಲ್ಲೇ ಇದ್ಬಿಟ್ಟಿದ್ದಾರೆ. ಅವನ್ಗೆ ಫ್ರೆಂಡ್ಸ್ ಜೊತೆ ಇರೋದಂದ್ರೆ ತುಂಬಾ ಖುಷಿ. ಖುಷಿ ಆಗ್ಲಿ, ಬೇಸರ ಆಗ್ಲಿ, ಏನೇ ಆಗ್ಲಿ, ಫ್ರೆಂಡ್ಸ್ ನಮ್ಮ ಮನೆಗೆ ಕರ್ಸ್ಕೊಳ್ಳೋದು, ಪಾರ್ಟಿ ಮಾಡೋದು, ಇಷ್ಟೇ ಕೆಲಸ. ಹೋದ್ ಸತಿ ನನಗ್ ಫೋನ್ ಮಾಡಿದ್ದ, ಈ ಸತಿನೂ ನನಗೆ ಫೋನ್ ಮಾಡಿದ್ರೆ ಯಾಕೋ ಸುಮ್ಮನೆ ಪಾರ್ಟಿ ಮಾಡ್ತೀಯ ಅಂತ ನಾನು ಬೈತೀನಿ ಅಂತ ನಿನಗ್ ಫೋನ್ ಮಾಡಿದ್ದಾನೆ ಕಳ್ಳ. ಅದ್ ಮಾತ್ರ ಅಲ್ಲ ರಘು, ನನ್ನ ಹೆಂಡತಿ ಮೈತ್ರಿನೂ ಯಾಕೋ ಮನ್ಸಿಗೆ ಒಂಚೂರು ಬೇಜಾರ್ ಮಾಡ್ಕೊಂಡಿದ್ದಾಳೆ. ಎಲ್ಲರೂ ಬಂದು ಹೋಗಿ ಅಂತ ಕರ್ದ. ಎಲ್ಲರೂ ಹೋಗ್ ಬರೋಣ. ಹೌದಾ ಅಕ್ಕ? ನಾನಂತೂ ಈಗ್ಲೇ ನನ್ನ ಸೀರೆಗಳನ್ನೆಲ್ಲ ಐರನ್ ಮಾಡಿಸಿ ಇಟ್ಬಿಡ್ತೀನಿ ಅಕ್ಕ. ಲೇ,
ಮನೆಯಿಂದ ಹೊರಗೆ ಹೋಗೋಣ ಅಂದ್ರೆ ಸಾಕು ನಿಂತಲ್ಲೇ ತಕ ಕುಣಿತಿರ್ತೀಯಲ್ಲ. ಮತ್ತೆ ದಿನ ನಿಮ್ ಮುಖ ನೋಡಿ ನೋಡಿ ನನಗೂ ಬೋರ್ ಆಗೋಗಿದೆ. ಹೊರಗಡೆ ಹೋದ್ರೆ ಸ್ವಲ್ಪ ರಿಫ್ರೆಶ್ ಆಗಿರುತ್ತೆ ಗೊತ್ತಾ. ಆಯ್ತು, ಸರಿ, ಎಲ್ಲರೂ ಹೋಗಿ ಬರೋಣ. ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಯಜಮಾನ್ರೆ, ನಿನ್ನೆದುರಲಿ ನಾನು, ನನ್ನೆದುರಲಿ ನೀನು, ಜೊತೆ ಜೊತೆಯಲಿ ಹೀಗೆ ಇರುವೆ ಜೊತೆಗೆ. ನೀ ಪ್ರಾಣವು ನನಗೆ, ಈ ಪ್ರಾಣವು ನಿನಗೆ, ಉಸಿರಾಗಿರೋ ಹೀಗೆ ಉಸಿರ ಜೊತೆಗೆ. ಜಗದ ಸುಖವೆಲ್ಲವೂ ಇರಲಿ ಈ ಕೈಯಲ್ಲಿರುವವರೆಗೂ, ಕೊನೆಯವರೆಗೂ. ಯಾಕಾಗಿ ನೋಡ್ತಾ ಇದ್ದೀರಾ ಯಜಮಾನ್ರೆ? ಕಣ್ಮುಂದೆ ಅಪ್ಸರನೇ ಬಂದು ನಿಂತ್ರೆ ಹೇಗೆ ನೋಡದೆ ಇರಲಿ ಹೇಳು? ಈ ನಿನ್ನಂದನ ಸೃಷ್ಟಿ ಮಾಡಿದ ಆ ಭಗವಂತನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಪಾರು. ಯಜಮಾನ್ರೆ, ನಾನೇನು ಸುಂದರವಾಗಿಲ್ಲ, ಸುಮಾರಾಗಿದ್ದೀನಿ. ನಿಜ ಹೇಳಬೇಕು ಅಂದರೆ ನೀವೇ ನನಗಿಂತ ಸುಂದರವಾಗಿರೋದು. ಇಲ್ಲ ಇಲ್ಲ, ನನಗಿಂತ ನೀನೇ ಚೆನ್ನಾಗಿದೆಯಾ. ಬೇಕಾದ್ರೆ ಯಾರನ್ನಾದ್ರೂ ಕೇಳೋಣ? ಬೇಡ ಬೇಡ, ಈ ಅಂದ ಚಂದ ಎಲ್ಲ ಏನಿದ್ರೂ ನೋಡೋದಕ್ಕೆ ಮಾತ್ರ ಚಂದ ಅಷ್ಟೆ. ಆದರೆ ಮುಖ್ಯವಾಗಿ ಬೇಕಾಗಿರೋದು ಗುಣ. ನಿಜ, ಗುಣದಲ್ಲಿ ನೀನೆಲ್ಲರನ್ನೂ ಮೀರಿಸ್ತೀಯ ಗೊತ್ತಾ? ಏನಿಲ್ಲ. ನೋಡಿದ್ಯಾ, ಈ ನಿನ್ನ ಸಣ್ಣ ಸಣ್ಣ ಗುಣಗಳೇ ಎಲ್ರಿಗೂ ಇಷ್ಟ ಆಗೋದು, ನನಗೂ. ಹೌದು, ಮನೇಲಿ ಏನಂತ ಹೇಳಿ ಬಂದೆ? ಗಣಿ ಸಹಾಯದಿಂದ ಅಖಿಲಮ್ಮ ದೇವಸ್ಥಾನದಲ್ಲಿ ಏನೋ ಪೂಜೆ ಇಟ್ಕೊಂಡಿದ್ದಾರಂತೆ. ಜನನಿಯವರು ನಿನಗೂ ಬರೋದಕ್ಕೆ ಹೇಳಿದ್ರು ಅಂತ ಬಂದು ಹೇಳ್ದ. ಹಾಗಾಗಿ ಬರೋದಕ್ಕಾಯ್ತು. ಇಲ್ಲ ಅಂದಿದ್ರೆ ಬರ್ತಾ ಇರಲಿಲ್ವಾ? ಬರ್ತಿದ್ದೆ. ಹೇಗೆ ಗೊತ್ತಿಲ್ಲ. ಸರಿ ಬಾ. ಒಂದು ನಿಮಿಷ. ಬಾ. ಎಲ್ಲ ನಿನಗೋಸ್ಕರ. ಯಜಮಾನ್ರೆ, ಇದನ್ನೆಲ್ಲ ನೀವೇ ಮಾಡಿದ್ದ?
ಯಾಕೆ? ಎಲ್ಲ ನಿನಗೋಸ್ಕರ. ಅಖಿಲಮ್ಮ, ಬರೋದು ಲೇಟ್ ನೈಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಏನ್ ನಡೀತಿದೆ ಇಲ್ಲಿ? ಪ್ರೀತು ಜನನಿಯಲ್ಲಿ? ಇಬ್ರು ಆಚೆ ಹೋಗಿದಾರಮ್ಮ. ಏನಿದು ಮನೆಯೆಲ್ಲ ಯಾಕೆ ಇಷ್ಟ ಅಲಂಕಾರ ಆಗಿದೆ? ಲೇ ಆದಿ, ನೀನ್ ಬೆಳಗ್ಗೆ ಬರಲ್ಲ ಅಂತ ತಪ್ಪಿಸ್ಕೊಂಡಾಗ್ಲೇ ನನಗೆ ಗೊತ್ತಾಯ್ತು ಕಣೋ, ಇಂಥದ್ದೇನೋ ಪ್ಲಾನ್ ಮಾಡಿರ್ತೀಯ ಅಂತ. ಹೆಂಗೆ ಸಿಕ್ಕಾಕ್ಸಿದ್ದು? ಅಮ್ಮ, ಅದು ಅದು ಐಮ್ ಸಾರಿ ಆದಿತ್ಯ ಸರ್, ನಾನು ಬರೋದು ಲೇಟ್ ಆಗೋಯ್ತು. ಐಮ್ ವೆರಿ ಸಾರಿ. ಇವಳೆಲ್ಲಿಂದ ಬಂದ್ಲು? ಅನನ್ಯ, ನೀನೇ ನಮ್ಮ ಇಲ್ಲಿ? ಅದೇ ಮ್ಯಾಮ್, ನಿಮಗೆ ಫೋನ್ ಮಾಡಿದ್ನಲ್ಲ, ಅದೇ ವಿಷಯವಾಗಿ ಆದಿತ್ಯ ಸರ್ಗೂ ಫೋನ್ ಮಾಡಿದ್ದೆ. ಅದಕ್ಕೆ ಅವರು ನಾನು ಡಿನ್ನರ್ ಅರೇಂಜ್ ಮಾಡಿಸ್ತೀನಿ ಅಂದರು. ನಾನು ಹೊರಗಡೆ ಊಟ ಬೇಡ, ಮನೆ ಊಟ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಅದಕ್ಕೆ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಕರೆಕ್ಟ್ ಟೈಮ್ಗೆ ಹೊರಟೆ, ಬಟ್ ನಿಮಗೆ ಗೊತ್ತಲ್ಲ ಮ್ಯಾಮ್ ಬ್ಯಾಂಗ್ಳೂರ್ ಟ್ರಾಫಿಕ್ ಹೇಗೆ ಅಂತ. ಸಾರಿ ಆದಿತ್ಯ ಸರ್. ನನಗೋಸ್ಕರ ಡಿನ್ನರ್ ಪಾರ್ಟಿನ ಇಷ್ಟು ಚೆನ್ನಾಗಿ ಅರೇಂಜ್ ಮಾಡಿಸಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಹೌದಮ್ಮ. ಅದ್ ಸರಿ ಆದಿತ್ಯ, ಅನನ್ಯನ್ಗೆ ಪಾರ್ಟಿ ಕೊಡ್ತೀನಿ ಅಂತ ಕರೆದಿರೋದು ನೀನು. ಈ ಪಾರ್ವತಿ ಯಾಕೆ ರೇಷ್ಮೆ ಸೀರೆ ಉಟ್ಕೊಂಡು ಮಿರಮಿರ ಅಂತ ಮಿಂಚ್ತಾ ಇದ್ದಾಳೆ? ಆದಿತ್ಯ ಸರ್ ಪಾರ್ವತಿ ಅವರಿಬ್ರು ಸೇರ್ಕೊಂಡು ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನೇ ಪಾರ್ವತಿ ಅವ್ರಿಗೆ ರೆಡಿ ಆಗಕ್ಕೆ ಹೇಳಿದೆ. ಹಂಗೋ ಹಿಂಗೋ ಮಾಡಿ ಮಾಡಿ ಆ ಪಾರ್ವತಿನ ತಪ್ಪಿಸ್ಬಿಟ್ಲು. ಅದು ಸರಿ, ನೀವೇ ನಮ್ಮ ಇಷ್ಟ ಬೇಗ ಬಂದ್ರಿ? ಎಲ್ಲ ದಾಮಿನಿದೆ ಕೆಲಸ. ಊಟ ಮಾಡ್ಕೊಂಡು ಆರಾಮಾಗಿ ಹರಟೆ ಹೊಡಿತಾ ಕೂತಿದ್ವಿ. ಹೊಟ್ಟೆ ನೋವು ಅಂತ ಒಂದೇ ಸಮ ಒದ್ದಾಡಕ್ ಶುರು ಮಾಡಿದ್ಲು. ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೆ ಬೇಡ, ಮನೆಗೆ ಹೋಗಿ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ಲು. ಅದಕ್ಕೆ ಬೇಗ ಬಂದಿದ್ದು. ಹೌದಾ? ಆದ್ರೆ ದಾಮಿನಿ ಮ್ಯಾಮ್ ಆರಾಮಾಗೇ ಇದ್ದಾರೆ. ಹೌದು, ನನಗೂ ಅದೇ ಡೌಟ್. ಅಕ್ಕ, ನನಗೆ ಹೊಟ್ಟೆ ನೋವು ಮತ್ತೆ ಶುರುವಾಯ್ತು. ನಾನು ರೂಮ್ಗೆ ಹೋಗ್ತೀನಕ್ಕ.
ಅಪ್ಪ ನನಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲಮ್ಮ. ಏನಪ್ಪ? ದೊಡ್ಡ ಯಜಮಾನ್ರ ಜೊತೆ ನೀನು ಮನೆಗೆ ಬಂದಿದ್ದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲಮ್ಮ. ಜನನಿ ಜೊತೆ ನೀನು ದೇವಸ್ಥಾನಕ್ಕೆ ಪೂಜೆ ಅಂತ ಹೋಗು, ಬೇಡ ಅನ್ನಲ್ಲ. ನಿನ್ನ ಅವಳ ಸಂಬಂಧ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಪೂಜೆ ಅಂತಲೇ ಹೇಳಿ ಮನೆಗೆ ಲೇಟಾಗಿ ಬರೋದು, ಒಬ್ಬಳೇ ಹುಡುಗಿ ಮನೆಗೆ ಬರ್ತೀಯಲ್ಲ ಅಂತ ಹೇಳಿ ದೊಡ್ಡ ಯಜಮಾನ್ರು ನಿನ್ನ ಮನೆವರೆಗೂ ಕರ್ಕೊಂಬಂದ್ಬಿಟ್ಟೋದು, ಇದೆಲ್ಲ ಯಾಕೋ ನನಗೆ ಇಷ್ಟ ಇಲ್ಲಮ್ಮ. ಅವರು ನಮಗೆ ಯಜಮಾನ್ರು ಕಣಮ್ಮ. ನಾವು ತಿಂಗಳು ಸಂಬಳಕ್ಕೆ ಕೆಲಸಕ್ಕಿರೋರು. ಅಪ್ಪನ ಜೊತೆನೋ ಅಣ್ಣನ ಜೊತೆನೋ ದಾರಿಲಿ ಓಡಾಡ್ತಿದ್ರೇ ನೋಡೋರ ದೃಷ್ಟಿ ಸರಿ ಇರಲ್ಲ. ಇನ್ನು ದೊಡ್ಡ ಯಜಮಾನ್ರ ಜೊತೆ ಒಬ್ಬಳೆ ಹಿಂಗೆ ಓಡಾಡೋದು ಸರಿನಾ ಹೇಳು? ಒಬ್ಬ ಹೆಣ್ಮಗಳು ಒಂದು ಗಂಡಸಿನ ಜೊತೆ ತಡರಾತ್ರಿಲಿ ಓಡಾಡೋದು ನೋಡಿದ್ರೆ ಪ್ರಪಂಚ ನೋಡೋ ದೃಷ್ಟಿನೇ ಬೇರೆ ಕಣಮ್ಮ. ಪಾರು, ನಿನ್ನ ದೊಡ್ಡ ಯಜಮಾನ್ರ ಮಧ್ಯೆ ಸುಂದರವಾದ ಸ್ನೇಹ ಸಂಬಂಧನೇ ಇರಬಹುದು. ಅಪ್ಪನಾಗಿ ನಾನು ಅದನ್ನು ಅರ್ಥ ಮಾಡ್ಕೋತೀನಿ. ಆದರೆ ನೋಡಿದವರು ಹಾಗೆ ಅರ್ಥ ಮಾಡ್ಕೋತಾರೆ ಅಂತ ಏನು ಗ್ಯಾರಂಟಿ? ದೊಡ್ಡ ಯಜಮಾನ್ರಿಗೂ ಕೆಟ್ಟ ಹೆಸರು. ಮುಂದೆ ಇನ್ಯಾರನ್ನೋ ಮದುವೆ ಆಗಬೇಕಾಗಿರೋ ನಿನ್ನ ಭವಿಷ್ಯದ ದೃಷ್ಟಿಯಿಂದನೂ ಒಳ್ಳೆಯದಲ್ಲ. ನಾವು ತುಂಬ ಚಿಕ್ಕ ಜನ ನಮ್ಮ. ಈ ಸಮಾಜದ ಕಟ್ಟುಪಾಡುಗಳ ಮಧ್ಯೆನೇ ಬದುಕಬೇಕಾಗಿರೋ ಅನಿವಾರ್ಯತೆ ಇದೆ. ನನ್ನ ದೃಷ್ಟಿಯಲ್ಲಿ ನನ್ನ ಮಗಳು ಅಪರಂಜಿ. ಬೇರೆಯವ್ರ ಬಾಯಲ್ಲೂ ಹಾಗೆ ಉಳಿಬೇಕು ಅನ್ನೋದು ನನ್ನ ಆಸೆ. ಇದುವರೆಗೂ ನಿನ್ನ ಬಗ್ಗೆ ಯಾರೂ ಬೆರಳು ತೋರಿಸಿ ಮಾತಾಡಿಲ್ಲ. ಮುಂದೇನು ಹಾಗೆ ಯಾರು ಮಾತಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ದೊಡ್ಡ ಯಜಮಾನ್ರದ್ದು ದೊಡ್ಡ ಗುಣ ಕಣಮ್ಮ. ಅವ್ರು ಯಾವತ್ತೂ ಮನೆಯವರು ಕೆಲಸಗಾರರು ಅಂತ ಭೇದ ಭಾವ ತೋರಿಸಲ್ಲ. ಎಲ್ಲರನ್ನೂ ಸ್ನೇಹದಿಂದ ಕಾಣ್ತಾರೆ, ಪ್ರೀತಿ ತೋರಿಸ್ತಾರೆ. ಆದರೆ ನಾವು ಯಾವತ್ತೂ ಅವರಿಂದ ಅಂತರ ಕಾಪಾಡ್ಕೋಬೇಕು. 100 ಜನ ಗಂಡು ಮಕ್ಕಳನ್ನ ಬೇಕಾದ್ರೆ ಸಾಕಬಹುದು. ಆದರೆ ವಯಸ್ಸಿಗೆ ಬಂದಿರೋ ಒಬ್ಬಳೇ ಹೆಣ್ಮಗಳನ್ನ ಸಾಕೋದು ನನ್ನಂಥ ಅಪ್ಪಂದರಿಗೆ ಭಾಳ ಕಷ್ಟ ಕಣಮ್ಮ. ಕಾರಣ ದುಡ್ಡಿಂದಲ್ಲ. ಎಲ್ಲಿ ಮಗಳು ದಾರಿ ತಪ್ಪಿಬಿಡ್ತಾಳೋ ಅಂತ ಆತಂಕ, ದುಗುಡ. ಬೆಳಿಗ್ಗೆ ಮನೆ ಹೊಸಲು ದಾಟಿ ಹೋದ ಮಗಳು ಮತ್ತೆ ಮನೆಗೆ ವಾಪಸ್ ಬರೋವರೆಗೂ ಈ ಅಪ್ಪನ ಹೃದಯ ಒಂಥರ ಹೊಡ್ಕೋತಾ ಇರುತ್ತೆ ಕಣಮ್ಮ. ತಪ್ಪು ತಿಳ್ಕೊಬೇಡ ಮಗಳೇ. ಈ ನಿನ್ನ ಅಪ್ಪನ ನೀನು ಅರ್ಥ ಮಾಡ್ಕೋತೀಯ ಅಂದ್ಕೋತೀನಿ. ಅಕ್ಕ, ಅಪ್ಪನ ಮತ್ತು ನೀನೇನು ತಲೆ ಕೆಡ್ಸ್ಕೋಬೇಡ. ನಿನ್ನ ಅದಿಭವನ್ ಲವ್ ವಿಷಯ ಅಪ್ಪಂಗೆ ಇನ್ನೂ ಗೊತ್ತಿಲ್ಲ. ಅದಕ್ಕೆ ಈ ಥರ ಮಾತಾಡ್ತಿದ್ದಾರೆ. ಅಕಸ್ಮಾತ್ ಏನಾದ್ರು ಗೊತ್ತಾಗೋದ್ರೆ ಖುಷಿಲಿ ಕುಣಿದಾಡ್ಬಿಡ್ತಾರೆ. ನೋಡು ಈಗ ನೀನು ಅಪ್ಪನ ಮತ್ತು ತಲೆ ಕೆಡ್ಸ್ಕೊಂಡು ಬಾವು ನೀನ ದೂರ ಆಗಕ್ಕೆ ನೋಡಿದ್ರೆ ನಾನೇ ನಿಮ್ಮಿಬ್ರು ವಿಷಯ ಎಲ್ಲರೂ ಟಮ್ ಮಾಡ್ಬಿಡ್ತೀನಿ. ಹುಷಾರ್. ಅಷ್ಟೊಂದು ಧೈರ್ಯ ಇದೆಯೇನಪ್ಪ ನಿನಗೆ? ಎಲ್ಲಿಗೆ ಹೋಗಿ ಹೇಳು ನೋಡೋಣ. ಹಾಗೆಲ್ಲ ಹೇಳಕ್ಕಾಗಲ್ಲ. ಅದಕ್ಕೆ ನಮ್ಮ ಬಾವನ್ ಪರ್ಮಿಷನ್ ಬೇಕು. ಈ ನಾಚಿಕೆ ಹೀಗೆ ಇರಲಿ. ಇವಾಗ ಹೋಗಿ ಮಲ್ಕೋ. ಕನ್ಸಲ್ಲಿ ನಮ್ಮ ಬಾವ ಬರ್ತಾರೆ. ಅಯ್ಯೋ, ಬ್ರೋ ಪಾರ್ವತಿನ ಲವ್ ಮಾಡ್ತಿದ್ದಾನೆ. ಅಲ್ಲ ಪ್ರೀತು, ನಮ್ಮ ಆದಿತ್ಯ ಆ ಕಣ್ಣಿನ ಹುಡುಗಿನ ತುಂಬಾ ಇಷ್ಟಪಡ್ತಿದ್ದ. ಅವಳು ಇದ್ದಾಳೆ ಅಂತ ಬಲವಾಗಿ ನಂಬಿದ್ದ.
ಇಷ್ಟು ಬೇಗ ಅವಳನ್ನ ಮರೆತು ಪಾರ್ವತಿನ ಇಷ್ಟಪಡ್ತಿದ್ದಾನ? ಡ್ಯಾಡ್, ಬ್ರೋ ಲವ್ ಮಾಡ್ತಿದ್ದ ಕಣ್ಣಿನ ಹುಡುಗಿ ಪಾರ್ವತಿನ ಡ್ಯಾಡ್. ಹೌದಾ? ರೀಸೆಂಟಾಗಿ ಮಾಡಿದ ಆಡಿಷನಲ್ಲಿ ಕಣ್ಣಿನ ಹುಡುಗಿ ಪಾರ್ವತಿನಿ ಅಂತ ಬ್ರೋ ಗೊತ್ತಾಯ್ತು ಡ್ಯಾಡ್. ಅವತ್ತಿಂದ ಬ್ರೋ ಖುಷಿ, ಸಂತೋಷ, ಸಂಭ್ರಮಕ್ಕೆ ಮಿತಿನೇ ಇಲ್ಲ ಡ್ಯಾಡ್. ಆದರೆ ಮೊನ್ನೆ ಮಾಮ್ ಪಾರ್ವತಿ ಬೈದ್ಬಿಟ್ರು. ಆಗಲೇ ಬ್ರೋಗ್ ತುಂಬ ಬೇಜಾರಾಗಿತ್ತು. ಅದನ್ನೇ ನೀವು ಅಬ್ಸರ್ವ್ ಮಾಡಿ ನನ್ನ ಹತ್ರ ಬ್ರೋ ಬಗ್ಗೆ ಕೇಳಿದ್ರಿ. ಆದರೆ ನಿಮ್ಮ ಹತ್ರ ಹೇಗೆ ಹೇಳೋದು ಅಂತ ಗೊತ್ತಾಗದೆ ನಾನು ಹಿಂಜರಿದೆ. ಅವರಿಬ್ಬರು ಪ್ಯಾಚಪ್ ಆದಮೇಲೆ ಇಬ್ಬರಿಗೂ ಪ್ರೈವಸಿ ಇರಲಿ, ಒಬ್ಬರನ್ನೊಬ್ಬರು ಇಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ನಾನೇ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ದೆ. ಬ್ರೋ ಒಂದು ಕೈಯಾರ ಪಾರ್ವತಿಗೋಸ್ಕರ ಅಡುಗೆ ಮಾಡಿದ್ದ. ಇಬ್ರು ಕೂತು ಊಟ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದ. ಆದರೆ ಎಲ್ಲ ಉಲ್ಟಾಗೋಯ್ತು. ಇಲ್ಲ ಪ್ರೀತು, ನಿನ್ನ ಉದ್ದೇಶ ಈಡೇರ್ತು. ನಿನ್ನ ಐಡಿಯಾ ವ್ಯರ್ಥ ಆಗಿಲ್ಲ. ಅಂದರೆ ಅವರಿಬ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರು. ಪರಸ್ಪರ ತಿನ್ಸಿದ್ದನ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಆದರೆ ಪಾರ್ವತಿನ ನನ್ನ ಮಗ ಇಷ್ಟಪಡೋದಕ್ಕೆ ಕಾರಣ ಏನು ಅಂತ ನಾನು ತುಂಬ ಕೊರಿತಾ ಇತ್ತು. ಈಗ ನಿನ್ನಿಂದ ಅದಕ್ಕೆ ನನಗೆ ಉತ್ತರ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಮೈ ಬಾಯ್. ಅಂತೂ ನನ್ನ ಮಗ ಇಷ್ಟಪಡ್ತಿರೋ ಹುಡುಗಿ ಪಾರ್ವತಿನೇ ಅಂತ ಗೊತ್ತಾಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಆದರೆ ಯಾರನ್ನಾದರೂ ಇಷ್ಟಪಡ್ತಿದ್ಯಾ ಅಂತ ಆದಿತ್ಯನ ಕೇಳಿದಾಗ ನಾನು ಪಾರ್ವತಿನ ಇಷ್ಟಪಡ್ತಿದ್ದೀನಿ ಅಂತ ಯಾಕೆ ಹೇಳಲಿಲ್ಲ? ಇನ್ನು ಈ ವಿಷಯನ ಅಮ್ಮನಿಂದ ಮುಚ್ಚಿಡೋದು ನಮ್ದು ಅರ್ಥನಾಗುತ್ತೆ ಪಾರ್ವತಿ. ಅಮ್ಮ ಕೇಳಿದಾಗ ಹೇಳಿಬಿಡೋಣ ಅಂತ ಅನ್ನಿಸ್ತು. ಆದರೆ ಈ ವಿಷಯ ನಮ್ಮಿಬ್ಬರಿಗೂ ಸಂಬಂಧಪಟ್ಟಿರೋದ್ರಿಂದ ನಿನ್ನ ಅಭಿಪ್ರಾಯನೂ ಕೇಳಿ ಮುಂದುವರಿಯೋಣ ಅಂತ ಸುಮ್ಮನಾದೆ. ಒಳ್ಳೆ ಕೆಲಸ ಮಾಡಿದ್ರಿ ಯಜಮಾನ್ರೆ. ಅಮ್ಮ, ನೀನು ಈ ಮನೆ ಕೆಲಸದವಳು, ನಿನ್ನ ಜಾಗ ಏನು ಅನ್ನೋದನ್ನು ಮರಿಬೇಡ ಅಂತ ಹೇಳಿದ್ದು ಇನ್ನೂ ನನ್ನ ಕಣ್ಣು ಕಟ್ಟಿದಾಗೆ ಇದೆ. ಅಂಥದ್ರಲ್ಲಿ ನಮ್ಮಿಬ್ಬರ ವಿಷಯ ಏನಾದರೂ ಗೊತ್ತಾದರೆ ಹೇಗೆ ವರ್ತಿಸ್ತಾರೋ ಅದನ್ನು ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಡ್ಯಾಡ್, ಪಾರ್ವತಿನ ಮಾಮ್ ಒಪ್ಕೊಳ್ತಾರೋ ಇಲ್ವೋ ಅನ್ನೋದನ್ನೇ ನಮಗೆಲ್ಲ ಡೌಟ್ ಆಗ್ತಿರೋದು. ದೇವ್ರೇನಾದರೂ ದಾರಿ ತೋರಿಸೋರ್ಗೂ ಸುಮ್ಮನೆ ಬಿಡೋಣ ಯಜಮಾನ್ರೆ. ಈ ವಿಷಯನ ನಿಮಗೂ ಮಾಮ್ಗೂ ಹೇಗೆ ತಿಳಿಸೋದು ಅಂತ ಬ್ರೋ ತುಂಬ ಓದಾಡ್ತಿದ್ದ ಡ್ಯಾಡ್. ಪಾರ್ವತಿನಂತೂ ಅವನ ಮನಸ್ಫೂರ್ತಿ ಇಷ್ಟಪಟ್ಟಾಗಿದೆ. ಅವರೇ ಅವನ ಹೆಂಡತಿ ಅಂತ ಕೂಡ ಅನ್ಕೊಂಡಿದ್ದಾನೆ. ಆದರೂ ನಿಮ್ಮಿಂದ ಮಾಮಿಂದ ವಿಷಯ ಮುಚ್ಚಿಟ್ಟಿದ್ದೀನಲ್ಲ ಅಂತ ಅವನು ತುಂಬ ಗಿಲ್ಟಿ ಕಾಡ್ತಿದ್ದ ಡ್ಯಾಡ್. ದೇವರ ದಯೆಯಿಂದ ಈ ವಿಷಯ ನಿಮಗೆ ಗೊತ್ತಾಯ್ತು. ಈ ವಿಷಯನ ಫಸ್ಟು ಬ್ರೋಗ್ ಹೇಳ್ಬಿಡ್ತೀನಿ. ಪ್ರೀತು, ಅದಕ್ಕಿನ್ನೂ ಟೈಮ್ ಬಂದಿಲ್ಲಪ್ಪ. ಈಗ ನಮ್ಮ ಫಸ್ಟ್ ಪ್ರಯಾರಿಟಿ ಬೇರೆನೇ ಇದೆ. ಪಾರ್ವತಿನ ಅಖಿಲ ಸೊಸೆಯಾಗಿ ಒಪ್ಕೋತಾಳೋ ಇಲ್ವೋ ಅನ್ನೋ ಆತಂಕ ಎಲ್ಲರ ಮನಸ್ಸಲ್ಲೂ ಇದೆ. ಯಾಕೆ ಹೇಳು? ಅಖಿಲಮ್ಮ, ಈ ಅರ್ಸನ್ ಕೋಟೆ ದೊಡ್ಡ ಸೊಸೆ ಬಗ್ಗೆ ಏನು ಕಲ್ಪನೆ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ. ಅಖಿಲ ಮನಸ್ಸಲ್ಲಿ ಈ ಮನೆಗೆ ಬರೋ ಸೊಸೆಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅನ್ನೋದನ್ನ ನಾನು ಫಸ್ಟ್ ತಿಳ್ಕೋಬೇಕು. ಅಲ್ಲಿವರೆಗೂ ಈ ವಿಷಯ ನನಗೆ ಗೊತ್ತಿದೆ ಅಂತ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಇದು ನಮ್ಮ 3 ಜನರಲ್ಲೇ ಇರಬೇಕು. ನಮ್ಮ 3 ಜನರಲ್ಲೇ ಇರುತ್ತೆ ಅಂತ ನೀನು ನನಗೆ ಮಾತು ಕೊಡು. ಆಯ್ತು ಡ್ಯಾಡ್. ಯಜಮಾನ್ರೆ, ನಾನು ಒಪ್ಪಿಗೆ ಕೊಡೋವರೆಗೂ ನಮ್ಮಿಬ್ಬರ ಬಗ್ಗೆ ಅಖಿಲಮ್ಮನ ಹತ್ರ ಮಾತಾಡಲ್ಲ ಅಂತ ಆಣೆ ಮಾಡಿ.